ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತ್ರಿಯಂಬಕಾಪುರ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾದಂತಹ ರವೀಂದ್ರ ಎಸ್ ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾರಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ. ಸರ್ ನಮಸ್ತೆ, ನನ್ನ ಹೆಸರು ರವೀಂದ್ರ ಎಸ್ ಅಂತ ಹೇಳಿಬಿಟ್ಟು, ನನ್ನ ಊರು ಬಂದು ಅಕ್ಲಾಪುರ, ತ್ರಿಯಂಬಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುತ್ತೆ, ತೀರ್ಥಹಳ್ಳಿ ತಾಲೂಕು. ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು BA ಪದವೀಧರ, ವಿವಾಹವಾಗಿದೆ, ಪತ್ನಿ, ಮಗ ಒಬ್ಬ ಇದ್ದಾನೆ, ಮಗಳು ಹಿರಿಯ ಮಗಳು. ತಂದೆ ಶಂಕರ್ ಜೈಸ್ ಅಂತ ಹೇಳಿಬಿಟ್ಟು, ತಾಯಿ ಶಾಂತಮ್ಮ ಅಂತ. ಅಣ್ಣ ತಮ್ಮಿಂದರು 3 ಜನ, ನಾವು ಒಟ್ಟು 3 ಜನ ಅಣ್ಣ ತಮ್ಮಿದ್ರು ಒಟ್ಟಿಗೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯ ಅವಾಗ? ರಾಜಕೀಯ ಬರಬೇಕು ಅಂತೇಳಿ ನಾನೇನು ಕನ್ಸ್ಕೊಂಡನಲ್ಲ, ಆದರೆ ಸುಮಾರು ಜ್ಞಾನೇಂದ್ರ ಅವರು ನಾವು ಫಸ್ಟು ಚುನಾವಣೆಗೆ ತೀರ್ಥಹಳ್ಳಿ ವಿಧಾನಸಭೆ ಸಭೆಯಿಂದ ಪ್ರವೇಶಿಸುವಾಗ ನಮಗೆ ಅವರೇ ಒಂದು ಸ್ಫೂರ್ತಿದಾಯಕ. ಅವರೇನೋ ವಿಶ್ವಾಸ ತುಂಬಿದ್ರು ನಮಗೆ ಆ BJPನಲ್ಲಿ ಕೆಲಸ ಮಾಡಬೇಕು, ಧುಮುಕಬೇಕು ಅನ್ನೋಂಥ ಉತ್ಸಾಹ ನಮಗೆ, ನಾವು ಚಿಕ್ಕವಿದ್ದಾಗಲೇ ನಮಗೆ ಅನ್ನಿಸ್ತು. ಆ ನಿಮಿತ್ತವಾಗಿ ಅವ್ರ ಜೊತೆಗೆ ಆವಾಗಿನಿಂದ ಪ್ರಥಮ ಎಲೆಕ್ಷನಿಂದ ಕೂಡ ಅವ್ರ ಜೊತೆಗೆ ಹೋದ್ವಿ. ಅವ್ರ ಜೊತೆಗೆ ಒಂಥರ ಹೋರಾಟಗಾರವರು. ಅವ್ರ ಜೊತೆಗೆ ಅವರೇ ಒಂದು ಸ್ಫೂರ್ತಿ ನಮಗೆ ಅಂತ ಹೇಳ್ಬೋದು. ಕಳೆದ 3-4 ಚುನಾವಣೆಯಲ್ಲೂ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀವಿ. ಅವರು ಬಹಳ ಕಷ್ಟ, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಹಣ ಇಲ್ಲ ಅಂಥ ಸ್ಥಿತಿಯಲ್ಲಿ ನಾವು ಜೊತೆಗೆ ಹೋರಾಡಿ ನಾವು ಸಹ ಹಣ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದೀವಿ. ಅವರೇ ಒಂದು ಮಾರ್ಗದರ್ಶಕರು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಸಮಾಜ ಸೇವೆ ಅಂದರೆ ಊರಿನಲ್ಲಿ ದೇವಸ್ಥಾನ ಕಮಿಟಿಗಳಿರ್ಬೋದು, ಇಲ್ಲಿ ನಮ್ಮೂರಲ್ಲಿ ಒಂದು 2-3 ದೇವಸ್ಥಾನಗಳಿದೆ, ಇದರಲ್ಲೆಲ್ಲ ಕೆಲಸ ಮಾಡ್ತಾಯಿದ್ವಿ. ಜನಗಳ ಸಂಪರ್ಕ ಜಾಸ್ತಿ ನಮಗೆ. ಅಂಗಡಿ ಬೇರೆ ಇತ್ತು ನಮ್ಮದು, ಒಂದು ಬಿಸ್ನೆಸ್ಸು. ಅಲ್ಲಿ 10 ಜನಗಳು ಬರ್ತಿದ್ರು, ಅವ್ರ ಸಮಸ್ಯೆಗಳೆಲ್ಲ ಹೇಳ್ಕೊತಿದ್ರು. ಅವರಿಗೆ ಕಷ್ಟಗಳು, ಅವ್ರು ಕುಡಿಯೋ ನೀರಿನ ಸಮಸ್ಯೆಗಳು, ಹಳ್ಳಿದು ಅದೆಲ್ಲ ಏನೋ ಮಾಡಿ ಬಗೆಹರಿಸೋಕ್ಕಾಗುತ್ತೋ ಅನ್ನೋ ಒಂದು ದೇಶ ನನ್ನಲ್ಲಿತ್ತು, ಅವಾಗಲಿಂದನೂ ಇತ್ತು ನನ್ನ ಹತ್ರ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಮಾರ್ಗದರ್ಶಕರು ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಮಾರ್ಗದರ್ಶಕರು. ಆಮೇಲೆ ಊರಿನಾಗ ಎಲ್ಲ ಜನಗಳು, ಅವರಿಗೆ ಬರಬೇಕು, ನಾನು ಬೆಳಿಬೇಕು, ಇಲ್ಲಿ ಒಂದು ಸೇವೆ ಮಾಡಬೇಕು ಅಂತ ಒಂದು ಅವಕಾಶ ನನಗೆ ಬಹಳಷ್ಟು ಜನ, ನಮ್ಮ ತಾಲೂಕ್ ಪಂಚಾಯತಿಯ TP ಮಂಜು ಅವರು ಇರ್ಬೋದು, ಶರದಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶರದಿ ಪೂರ್ಣೇಶ್ ಅವರು ಇರ್ಬೋದು, ಪೂರ್ಣೇಶ, ಹೀಗೆ 10 ನಮ್ಮ ಜ್ಞಾನೇಂದ್ರರು 10 ಜನ ನನಗೆ ಪ್ರೋತ್ಸಾಹ ತುಂಬಿ, ನೀವು ನಿಲ್ಲೇಬೇಕು, ಜನಗಳಿಗೆ ಇಷ್ಟೊಂದು ನಿಮಗೆ ಜನ ಪ್ರೋತ್ಸಾಹ ಕೊಡ್ತಾಯಿದ್ದೀರ ಅಂಥದ್ರಲ್ಲಿ ನೀವು ಯಾಕೆ ಹಿಂದುಳಿತಾಗ್ತಾಯಿದ್ದೀರಿ, ಬನ್ನಿ ನೀವು ಎಲೆಕ್ಷನ್ ಚುನಾವಣೆ ನಿಲ್ಲಿ, ಗೆದ್ದು ಸ್ಪರ್ಧಿಸಿ, ಜನ ನಿಮ್ಮನ್ನ ಖಂಡಿತ ಗುರುತಿಸ್ತಾರೆ ಅಂತ ಹೇಳಿ ಒಂದು ಉತ್ಸಾಹ ಕೊಟ್ಟಿದ್ದರಿಂದ ನಾನು ಚುನಾವಣೆಗೆ ಬರಬೇಕಾಯಿತು. ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್? ಶಾಲಾ ಕಾಲೇಜು ಅಂಥ ಹೋರಾಟಗಳೇನಿಲ್ಲ, ಬಟ್ ಇದರಲ್ಲೆಲ್ಲ ಭಾಗವಹಿಸ್ತೀವಿ. ಸ್ಪೋರ್ಟ್ಸ್ ಅಂತ ಸಣ್ಣವಾಗಿ ಪುಟ್ಟಗಳಲ್ಲಿ ನಾನು ಭಾಗವಹಿಸ್ತಿದ್ದೆ ಅವಾಗ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅಂತ ಹೇಳಿದರೆ ಇಲ್ಲಿನ ಊರ ಸಮಸ್ಯೆ ಬಹಳ ಇತ್ತು. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಹಳ್ಳಿ ಜನಗಳನ್ನ, ಇಲ್ಲೆಲ್ಲ ಸಣ್ಣ ಚಿಕ್ಕ ಹಳ್ಳಿಗಳು, ಒಂದೊಂದು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರುತ್ತೆ. ಅವರಿಗೆ ಓಡಾಡೋಕ್ಕೆ ರಸ್ತೆಗಳು ಸರಿಯಾದಿಲ್ಲ, ಕುಡಿಯೋ ನೀರಿಲ್ಲ, ಕರೆಂಟ್ ವಿದ್ಯುತ್ಗಳಿಲ್ಲ, ಬಹಳಷ್ಟು ಸಮಸ್ಯೆಗಳಿರುತ್ತೆ. ಅವರಿಗೆ ಬಹಳ ಇವತ್ತಿನವೂ ಕೆಲವು ಮನೆಗಳು ಗುಡಿಸಲಲ್ಲಿ ವಾಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅವರಿಗೆ ನಾವು ಪಂಚಾಯತಿಗೆ ಹೋಗಿ ನನ್ನಿಂದ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇದರಲ್ಲಿ ಸ್ಪರ್ಧೆ ಮಾಡಿ ಅವರಿಗೆ ಏನೋ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಪಂಚಾಯತಿಗೆ ಬರಬೇಕಾಯ್ತು ನಾನು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ನೋಡಬೇಕು, ಜನಗಳ ಅಪೇಕ್ಷೆ ಪಟ್ಟರೆ ನೋಡಬೇಕು, ಮುಂದೆ ಏನಾಗುತ್ತೆ ನೋಡಬೇಕು, ಕಾದು ನೋಡ್ಬೇಕು, ಹೇಳ್ಬೇಕು. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಭಾರತೀಯ ಜನತಾ ಪಕ್ಷದಿಂದ. ಅಂದರೆ ನನಗೆ ಇಲ್ಲಿ ಈ ಪಂಚಾಯತಿಗಿಂತ ಯಾವುದೇ ಪಕ್ಷ ಅನ್ನೋದಿಲ್ಲ, ಜನಗಳ ಬೆಂಬಲ. ಅವು ಯಾರು ಈ ಪಕ್ಷದಲ್ಲಿ ಬಂದುಳ್ಳ ವ್ಯಕ್ತಿಗಳು ಇಂಥ ವ್ಯಕ್ತಿ ಆಗ್ಬೋದು ಅಂತೇಳಿ ನನಗೆ ಗುರುತಿಸಿದ್ದಾರೆ. ನನಗೆ ಅತಿ ಹೆಚ್ಚು ಬಹುಮತದಿಂದ ನನಗೆ ಗೆಲ್ಲಿಸಿದ್ದಾರೆ. ಈ ಖಂಡಿತ BJP ಬೇಕು ಸರ್. ನಮ್ಮ ದೇಶ ಉಳಿಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮಗೆಲ್ಲ ಗೊತ್ತಿದೆ, ಒಂದು ಹೆಸರು ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ 60-70 ವರ್ಷ ಕಾಂಗ್ರೆಸ್ಸು ಅಧಿಕಾರ ನಡೆದು, ಆದರೆ ಇವತ್ತು ಹಳ್ಳಿಗಳಲ್ಲೂ ಕೂಡ ಭಾಳಷ್ಟು ಅಭಿವೃದ್ಧಿಗಾಗಿದೆ. ರಸ್ತೆಗಳಿರ್ಬೋದು, ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ರಾಘವೇಂದ್ರ ಅವರು ಕೂಡ ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಕೆಲಸ ಮಾಡಿದ್ದಾರೆ. ರಸ್ತೆಗಳು, ಸೇತುವೆಗಳು, ಆಮೇಲೆ ಶಿವಮೊಗ್ಗ ಫ್ಲೇಓವರ್ಗಳು ತಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಬಂದಿದೆ. ಹೀಗೆ 10 ಜನ. ಆಮೇಲೆ ಸಾಮಾನ್ಯ ಜನರಿಗೆ ಸಿಗುವಂಥ ವ್ಯಕ್ತಿಯವರು, ಸಣ್ಣ ಜನರಿಗೂ ಸ್ಪಂದಿಸ್ತಾರೆ. ಮನೆಗೆ ಹೋಗಿ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಅಂಥ ಜನಗಳನ್ನು ನಾವು ಖಂಡಿತವಾಗೂ ನಮಗೆ ಬಹಳ ಹೆಮ್ಮೆ. ಅಂಥವ್ರು ಇವತ್ತು ನಮಗೆ ಮತ್ತೊಮ್ಮೆ ಸ್ಪರ್ಧಿಸಿದ್ದಾರೆ.
ಮತ್ತು ನಮ್ಮ ಮೋದಿಯವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅವರು ನಮ್ಮ ದೇಶದ ಒಂದು ಪುಣ್ಯ. ನಾವು ಇವತ್ತು ಏನು ದೇವ್ರನ್ನ ಪೂಜೆ ಮಾಡ್ತೀವಿ ಆ ಲೆಕ್ಕದಲ್ಲಿ ಜನಗಳನ್ನ ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಅವ್ರು ನಮಗೆ ಸಿಕ್ಕಿರೋದು ಇವತ್ತು ನಮಗೆ ಬಹಳ ಅದೃಷ್ಟ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಖಂಡಿತ ನಾವೆಲ್ಲ ಈಗ ಸಾಕಷ್ಟು ಕಷ್ಟಪಟ್ಟು ನಾವು ಪ್ರತಿ ಮನೆಗೂ ಹೋಗಿ ಜನಗಳಿಗೆ ತಿಳಿವಳಿಕೆ ಹೇಳಿ ಖಂಡಿತವಾಗೂ ಈ ಒಂದು ಚುನಾವಣೆ ಮತ ಹಾಕಿ ನಮ್ಮ ದೇಶ ಇನ್ನೂ ಹೆಚ್ಚಿನ ಮುಂದೆ ಹೋಗಲಿ ಅಂತೇಳಿ ಒಂದು ದೇಶ ಇಟ್ಕೊಂಡು ಈ ಒಂದು ಭಾರತೀಯ ಜನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸ್ತಿದ್ದೀರಾ? ಗ್ರಾಮಗಳ ಸಮಸ್ಯೆ ಅಂದರೆ ಮೊದಲನೇದಾಗಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ಈಗಲೂ ಇದೆ. ನಮಗೆಲ್ಲ ಗೊತ್ತಿರೋದು ಈ ಕಳೆದ ವಿಧಾನಸಭೆ ಚುನಾವಣೆ ಆಯಿತು. ಗ್ಯಾರಂಟಿ ಯೋಜನೆಗಳು ಕೂಡ ಹೋಗಿ ನಮ್ಮಲ್ಲಿ ಇಲ್ಲಿ ಯಾವುದೇ ಅನುದಾನಗಳು ಬರ್ತಾ ಇಲ್ಲ. ಆಗಿದ್ದರಿಂದ ಈಗ ಸಮಸ್ಯೆಗಳು ಬಗೆಹರಿಸೋದು ಭಾಳ ಕಷ್ಟ ಇದೆ. ಆದರೂ ಕೂಡ ಕೇಂದ್ರ ಸರ್ಕಾರ ತಮಗೆ ಗೊತ್ತಿರ್ಬೋದು, ಜಲಜೀವನ್ ಮಿಷನ್ ಮುಖಾಂತರವಾಗಿ ಕುಡಿಯೋ ನೀರಿಂದ ಒಂದು ಇದು ಮಾಡ್ತಾಯಿದ್ದಾರೆ. ಹಾಗೆಯೇ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯಲ್ಲಿ ಕೂಡ ಪ್ರತಿಯೊಂದು ಹಳ್ಳಿಗೆ ನಮಗೆ ವರಾಹಿ ಪ್ರಾಜೆಕ್ಟಿಂದ ಇಲ್ಲಿಗೆ ನಮ್ಮ ಅಕ್ಲಾಪುರದಲ್ಲೇ ದೊಡ್ಡ ಮೇನ್ ಟ್ಯಾಂಕ್ ಆಗ್ತಿದೆ. ಸುಮಾರು ನಮ್ಮ ತ್ರಿಯಂಬಪುರ ಗ್ರಾಮ ಪಂಚಾಯತಿ, ಕೋಣಂದೂರು ಹಾಗೂ ಗುಡ್ಡೇಕೊಪ್ಪ ಗ್ರಾಮ ಪಂಚಾಯತಿಗೆ ನಮ್ಮೂರಲ್ಲೇ ಟ್ಯಾಂಕ್ ಮಾಡಿ ಅಲ್ಲಿಂದ ಇಷ್ಟೊಂದು ಊರುಗಳಿಗೆ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಮನೆಗೂ ಇಲ್ಲಿಂದ ನೀರು ಲಿಫ್ಟ್ ಆಗುತ್ತೆ. ಅಂಥ ಯೋಜನೆಗಳು ಮುಂದಿನ ಈ ಕಷ್ಟ ಇದೆ, ಮುಂದಿನ ವರ್ಷ ಖಂಡಿತ ಆಗುತ್ತೆ. ಏತ ನೀರಾವರಿಗಳಿಲ್ಲ ಸರ್. ಹೌದು. ರೋಡ್ ಸಮಸ್ಯೆಗಳು ಆಗಿತ್ತು, ಮನೆಗಳು ಬರ್ತಾ ಇಲ್ಲ. ಕಳೆದ 2 ವರ್ಷದಿಂದ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಆದರೂ ಕಳೆದ 2 ವರ್ಷದಿಂದ ಒಂದು ಸರಿ ಮನೆ ಬಂತು. ಒಬ್ಬೊಬ್ಬ ಮೆಂಬರಿಗೆ ಒಂದು 5 ಮನೆ ಕೊಟ್ಟಿದ್ದೀವಿ ಅಷ್ಟೇ. ಮತ್ತು ಇನ್ನೂ ಭಾಳ ನೀರಿನ ಸಮಸ್ಯೆಗಳು ಈ ಸರಿ ತಮಗೆಲ್ಲ ಗೊತ್ತಿದೆ, ಮಳೆ ಕಮ್ಮಿ ಆಗೋದ್ರಿಂದ ಬಹಳ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದಕ್ಕೆ ನಾವು ಪಂಚಾಯತಿಯವರು ಕೂಡ ಅಧ್ಯಕ್ಷರು, PDO, ನಾವು ಎಲ್ಲ ಸದಸ್ಯರುಗಳು ಪ್ರಯತ್ನಪಟ್ಟು ಅದನ್ನು ಹೇಗೆ ನಿವಾರಣೆ ಮಾಡೋದ್ರ ಬಗ್ಗೆ ಪ್ರಯತ್ನ ಮಾಡಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತೇವೆ. ಕೆರೆಗಳನ್ನ ಹೂಳೆಚ್ಚೋಂಥದ್ದು ಇರ್ಬೋದು, ಈ ಕೆಲಸಗಳು ಅದರ ಮುಖಾಂತರವಾಗಿ ನೀರನ್ನು ಕೊಡುವಂಥ ಈಗ ಕೆಲವೊಂದು ಹಳ್ಳಿಗಳಿಗಿಲ್ಲ. ಈಗ ನಾಳೆಯಿಂದ ಹೋಗಿ ನೀರನ್ನ ಟ್ಯಾಂಕರ್ ಹೊಡೆಯುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ನಾನು ನಿನ್ನೆ ಅದು ಆಗ್ತಾಯಿದೆ, ಕೆಲಸಗಳು ಆಗ್ತಾಯಿದ್ದಾವೆ, ನಿಧಾನಗತಿಯಿಂದ ಆಗ್ತಾಯಿದ್ದಾವೆ. ಹಾಲಿ ಸಮಸ್ಯೆಗಳು ಗ್ರಾಮದಲ್ಲಿ ರಸ್ತೆಗಳೇ. ಏಕೆಂದರೆ ಒಂದು ಸರಿ ಒಂದು 50,000 1 ಲಕ್ಷ ಕೊಟ್ಟು ಒಂದು ಮನೆ ಸಣ್ಣ ಸಣ್ಣ ಮನೆಗಳಿಗೆ ರಸ್ತೆ ಮಾಡಿರ್ತೀವಿ. ಇಲ್ಲಿ ಮಳೆಗಾಲ ಜಾಸ್ತಿ ಇರೋದು ಈ ವರ್ಷ 1 ಲಕ್ಷ ಕೊಟ್ಟು ಮಾಡಿದರೆ ಮುಂದಿನ ವರ್ಷಕ್ಕೆ ಒಂದು ಅದೇ ಸ್ಥಿತಿನೇ ಆಗಿರುತ್ತೆ. ಆಗಿಂದ ಇದೇನಂದರೆ ಜಿಲ್ಲಾ ಪಂಚಾಯತ್ಗೂ ತಾಲೂಕು ಪಂಚಾಯತ್ಗೆ ಈಗ 5-6 ವರ್ಷಗಳಿಂದ ಇಲ್ಲ. ಅದೇನೋ ಇದ್ದು ಜಲ್ಲಿ ರಸ್ತೆಗಳು, ಒಂದು ಕಾಂಕ್ರೀಟ್ ರಸ್ತೆಗಳು ಅಂಥಗೇನಾದರೆ ಒಂದು 10-6 ಮನೆಗಳಿದ್ದರೆ ಅದು ಶಾಶ್ವತವಾಗಿ ಪರಿಹಾರ ಮಾಡುವಂಥದ್ದು ಇದಾಗುತ್ತೆ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರು ಏನು ಹೇಳಿ ಬಯಸ್ತೀರಾ? ಖಂಡಿತವಾಗೂ ನನಗೆ ಬಹಳ ಸಂತೋಷವಾಗ್ತಿದೆ. ನನ್ನನ್ನು ಗುರುತಿಸಿದ್ದಾರೆ, ಇವನೊಬ್ಬ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗ್ಬೋದು, ನಮ್ಮ ಸಮಸ್ಯೆಗಳನ್ನ ಅವ್ರಿಗೆ ಪರಿಹಾರ ಮಾಡೋಂಥ ತಾಕತ್ತು ಇವರಿದೆ ಅಂತ ಹೇಳಿ ಅವರಿಗೆ ನನಗೆ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಖಂಡಿತ ಅವರಿಗೆ ಮುಂದಿನ ದಿನಗಳು ಅವಕಾಶ ಇಟ್ಟು ಅವರೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು. ಆಯಿತು, ನಮಸ್ಕಾರ, ತುಂಬ ಧನ್ಯವಾದ.